ಹಾಯ್ ಹೆಲೋ ವೆಲ್ಕಮ್ ಟು ಅನಿತಾ ಎನ್ ಮೂರ್ತಿ ಚಾನಲ್. ಯಾರೆಲ್ಲ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಕರ್ಮೀನ್ ಸಾರು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕರ್ಮೀನು 150 ಗ್ರಾಮ್ ಆಗೋಷ್ಟು ಒಂದು ದಪ್ಪ ತಳ ಪಾತ್ರೆಯಲ್ಲಿ ಹುರ್ಕೋಬೇಕು. ಗ್ಯಾಸ್ ಮೇಲೆ ಇಟ್ಟು ನೀಟಾಗಿ ಈ ಥರ ಕಲರ್ ಚೇಂಜ್ ಆಗಿ ಒಂಥರ ಮೀನಿನ ಸ್ಮೆಲ್ಲು ಫ್ಲೇವರು ಹೋಗಬೇಕು. ನೆಕ್ಸ್ಟ್ ಈ ಥರ ಹುರ್ಕೊಂಡು ಅದನ್ನು ಸೈಡ್ಗೆ ತೆಗೆದಿಟ್ಕೋಬೇಕು. ಅದೇ ಪಾತ್ರೆ ಒಳಗಡೆ ಕಡಲೆಕಾಳು ಅದನ್ನು ಹುರ್ಕೋಬೇಕು. ನೋಡಿ ಈ ಥರ ಇರೋಂಥ ಕಾಳನ್ನ ಒಂದು 4ರಿಂದ 6 ಜನ ಆಗೋಷ್ಟು ಜನಕ್ಕೆ ಇಷ್ಟು ಕ್ವಾಂಟಿಟಿ ಸಾಕು. ಹಾಕ್ಕೊಂಡು ಹುರ್ಕೋಬೇಕು. ಹುರ್ಕೊಂಡು ಅದನ್ನು ಸೈಡ್ ತೆಗೆದಿಟ್ಕೊಂಡು ಇನ್ನೊಂದು ಪಾತ್ರೆ ತಗೊಂಡು ಅದರೊಳಗಡೆ 1.5 ಚೊಂಬಾಗಷ್ಟು ನೀರು ಹಾಕ್ಕೊಂಡು ಕಾಯಕ್ಕೆ ಇಟ್ಕೋಬೇಕು. ಕಾಯೋಕ್ಕೆ ಮುಂಚೆನೇ ಕಾಳು ಸ್ವಲ್ಪ ತೊಳೆದು ಹುರಿದಿರೋಂಥ ಕಾಳನ್ನು ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಬೇಗ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಳ್ಳೋ ಟೈಮಲ್ಲಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ನಾರ್ಮಲಾಗಿ ಯಾವ ಸೈಜ್ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ತುಂಬ ಸಣ್ಣ ಆದರೆ ಬೇಗ ಬೆಂದುಬಿಡುತ್ತೆ. ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಳ್ರಿ. ಒಂದು ಬದನೆಕಾಯಿ 4 ಪೀಸ್ ಮಾಡ್ಕೊಳ್ರಿ, ಬೇಗ ಬೇಯೋದಿಲ್ಲ. ಅಂದರೆ ಜಾಸ್ತಿ ಉರಿ ಕೊಡಬಾರ್ದು. ಜಾಸ್ತಿ ಹೊತ್ತು ಕಾದರೆ ಅದು ಬದನೆಕಾಯಿ ಎಲ್ಲ ನುಣ್ಣಕ್ಕೆ ಹಾಕ್ಬಿಡುತ್ತೆ. ನೆಕ್ಸ್ಟು ನೋಡಿ ತಲೆ ಮುರಿದು ಮೀನು ಇಟ್ಕೊಂಡಿದ್ದೀವಿ. ತಲೆಯಲ್ಲಿ ಸ್ವಲ್ಪ ಗಲೀಜು ಮತ್ತು ಮಣ್ಣಿರುತ್ತೆ ಕರ್ಮೀನಿನ ತಲೆಯಲ್ಲಿ. ಅದರಿಂದ ಮೀನು ಸಪ್ರೇಟು, ತಲೆನೇ ಸಪ್ರೇಟ್ ಮಾಡ್ಕೋಬೇಕು. ಮಾಡಿಕೊಂಡು ಈ ಮೀನು ಕ್ಲೀನ್ ಮಾಡ್ಕೊಂಡಿರ್ತೀವಲ್ಲ, ಕ್ಲೀನ್ ಮಾಡಿಕೊಂಡು ಅದರೊಳಗಡೆ ನೀರು ಒಂದು ಸ್ವಲ್ಪ ತೊಳೆದು ನೆಕ್ಸ್ಟು ಇನ್ನೊಂದು ಸತಿ ನೀರು ಹಾಕ್ಬಿಟ್ಟು ಬಿಟ್ಬಿಡ್ಬೇಕು ಸ್ವಲ್ಪ ಹೊತ್ತು. ಇನ್ನೂ ಏನಾದರೂ ಗಲೀಜಿದ್ರೆ ಬಂದುಬಿಡುತ್ತೆ. ಈ ಥರ ಸುಮ್ಮನೆ ಜಾಲಿಸ್ದಂಗೆ ಕೈಯಲ್ಲಿ ಜಾಸ್ತಿ ಫೋರ್ಸ್ ಮಾಡಿ ತೊಳಿಬಾರ್ದು, ಜಸ್ಟ್ ಹಿಂಗೆ ಜಾಲಿಸಿ ಇಟ್ಕೋಬೇಕು. ನೆಕ್ಸ್ಟು ಅದೇ ಟೈಮ್ಗೆ ಅದೇ ಬಾಣಲಿಲೇ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಎಣ್ಣೆ, ಸ್ವಲ್ಪ ಜೀರಿಗೆ, ಕಪ್ಪು ಕಾಳುಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಚಿಕ್ಕ ಗಡ್ಡೆಯಾಗೋಷ್ಟು, ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಮತ್ತು ಹಸಿ ಕೊಬ್ಬರಿ ಬೇಕು ಅಂದರೆ ಹಾಕ್ಕೊಳ್ರಿ, ಇಲ್ಲ ಅಂದರೆ ಬೇಡ. ನಾನು ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಟೊಮೆಟೊ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಫ್ರೈ ಮಾಡ್ಕೊಳ್ಬೇಕು. ಇಷ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಒಂದು ಮೀಡಿಯಮ್ ಸೈಜಿಂದ ಅಥವಾ ಸಣ್ಣ ಸೈಜಿನ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಳ್ಬೇಕು. ಹುಣಸೆಹಣ್ಣು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬೇಯಕ್ಕೆ ಇಟ್ಕೊಂಡಿದ್ವಲ್ಲ ಆಗಲೇ ಕಡಲೆಕಾಳು, ಅದನ್ನು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಕಡಲೆಕಾಳು ಹಾಕೋದ್ರಿಂದ ಟೇಸ್ಟು ಮತ್ತು ತಿಕ್ನೆಸ್ ಬರುತ್ತೆ. ಸಾರು ತೆಳ್ಳಕ್ಕಿದ್ರೇ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಹುರ್ಕೊಂಡು ಸ್ವಲ್ಪ ತಣ್ಣಗೆ ಆಗೋದಕ್ಕೆ ಬಿಟ್ಬಿಡಬೇಕು. ನೋಡಿ ಹಸಿ ವಾಸನೆ ಹೋಗಿದೆ, ಕಲರ್ ಚೇಂಜ್ ಆಗಿದೆ, ತಣ್ಣಕ್ಕೂ ಆಗಿದೆ. ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಕ್ಕೆ ರುಬ್ಬಬೇಕು. ಬೆಂದಿರೋಂಥ ಬದನೆಕಾಯಿ, ಆಲೂಗಡ್ಡೆ ಮತ್ತು ಕಾಳಿನ ಜೊತೆ ರುಬ್ಬಿರೋಂಥ ಮಸಾಲೆ ಹಾಕಬೇಕು. ಇದರೊಳಗಡೆ ಬೇಯೋವಾಗಲೇ ಒಂದು ಮೀಡಿಯಮ್ ಸೈಜಿನ ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿರಬೇಕು. ಮತ್ತು ಸಾಂಬಾರಿನ ಪುಡಿ ಅಂದರೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ, 2 ಸ್ಪೂನ್ ಆಗೋಷ್ಟು. ನಾವು ನಾರ್ಮಲಾಗಿ ಖಾರ ತಿನ್ನೋಷ್ಟು ನೋಡ್ಕೊಂಡು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಅರಿಶಿನ, ಒಂದು 2ರಿಂದ 3 ಚಿಟಿಕೆ ಹಾಕೋಷ್ಟು ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸಾರು ಕುದಿಯೋದಕ್ಕೆ ಪ್ಲೇಟ್ ಮುಚ್ಚಿ ಬಿಟ್ಬಿಡಬೇಕು. ಸಾರು ಚೆನ್ನಾಗಿ ಕಾಯುತ್ತೆ ಮತ್ತು ಹಸಿ ವಾಸನೆ ಹೋಗುತ್ತೆ. ಅದಾದಮೇಲೆ ನೋಡಿ ಈ ಥರ ಕುದಿಯೋವಾಗ ಸಾರು ನಾವು ತೊಳೆದು ಆಗಲೇ ಕಟ್ ಮಾಡಿ ನೀಟಾಗಿ ಹುರ್ಕೊಂಡಿರೋಂಥ ಕರ್ಮೀನನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ಸೌಟ ಆಡಿಸ್ಬಾರ್ದು. ಮಿಕ್ಸ್ ಮಾಡಿಕೊಂಡು ನೋಡಿ ಆವಾಗಲೇ ಎಷ್ಟು ಕ್ಲೀನಾಗಿ ಮಾಡ್ಕೊಂಡಿರ್ತೀವಿ. ಇವಾಗ ಆ ನೀರಲ್ಲಿ ಎಷ್ಟು ಗಲೀಜು ಬಿಟ್ಟಿರುತ್ತೆ ಅಂತ ಒಂದ್ಸಲ ತೋರಿಸ್ತೀನಿ ರೀ. ನೋಡಿ ಇಷ್ಟು ನೀರು ಗಲೀಜಾಗಿರುತ್ತೆ. ಅದರಿಂದನೇ 2-3 ಸತಿ ಪ್ರೋಸೆಸ್ ಕ್ಲೀನಾಗಿ ನೋಡ್ಕೊಂಡು ಮಾಡ್ಕೋಬೇಕು. ನೆಕ್ಸ್ಟ್ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಒಂದು 3ರಿಂದ 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕಿ ಸಿಡಿದ ಮೇಲೆ ಕರಿಬೇವು, ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಹಿಂಗೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಹಿಂಗೆ ಹಾಕ್ಕೊಂಡು ಅದೇ ಒಗ್ಗರಣೆಗೆ ಸಾರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆನ ತೆಗೆದು ಸಾರೊಳಗಡೆ ಹಾಕ್ಕೊಳ್ಬೇಕು. ಸಾರೊಳಗಡೆ ಹಾಕ್ಕೊಂಡು ನೆಕ್ಸ್ಟ್ ಅದು ಇನ್ನೂ ಒಂದು ಕುದಿ ಬಂದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ಬೇಕು ಅಂದರೆ ತೆಳ್ಳಕ್ಕಿರೋಂಥ ನೀರನ್ನೇ ಗ್ಲಾಸ್ಗೆ ಹಾಕ್ಕೊಂಡು ಇಲ್ಲ ಬಟ್ಲಿಗೆ ಹಾಕ್ಕೊಂಡು ಕೋಲ್ಡ್ ಆಗಿರೋರ್ಗೆ ಕೊಡ್ರಿ. ಬೇಗ ಕೋಲ್ಡ್ ಕಡಿಮೆ ಆಗುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಬಾಯಿ ಕೆಟ್ಟೋಗಿರೋರ್ಗೂ ಸ್ವಲ್ಪ ಬಾಯಿಗೆ ರುಚಿಯಾಗಿ ಅನಿಸುತ್ತೆ. ಈ ಥರ ಮುದ್ದೆಗೆ ಮಾಡಿಕೊಂಡು ಇಲ್ಲ ಅನ್ನಕ್ಕೆ ಮಾಡಿಕೊಂಡು ಇಲ್ಲ ತಿಳಿ ಸಾರೇ ಮಾಡಿಕೊಂಡು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ವಿಡಿಯೋ ಕೊನೆವರೆಗೂ ನೋಡಿದ್ರೋ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡದೆ ನೋಡಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಂದು ಯಾವುದೇ ಒಂದು ವಿಡಿಯೋ ಬಂದರೂ ನೋಟಿಫಿಕೇಷನ್ ಬರುತ್ತೆ, ಮಿಸ್ ಮಾಡದೆ ವಿಡಿಯೋ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಹೀಗೆ ಇಲ್ಲ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.